ನಿಮ್ಮ ಮನಸ್ಸನ್ನು ಯಾರೇ ನೋಯಿಸಲಿ ಅವರನ್ನು ಶಾಶ್ವತವಾಗಿ ನಿಮ್ಮ ಮನಸ್ಸಿನಿಂದ ದೂರ ಇಡಿ. ಏಕೆಂದರೆ ಅಂಥವರು ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲಾರರು. ಬದಲಾಗಿ ಅವರು ನಿಮ್ಮ ಏಳಿಗೆಯನ್ನು ಸಹಿಸದೆ ನೀವು ಯಾವಾಗ ಕೆಳಗೆ ಬೀಳುತ್ತೀರಾ ಅನ್ನೋದನ್ನು ಕಾಯುತ್ತಾ ಕೂತಿರುತ್ತಾರೆ. ನೀವೇ ನಿರ್ಮಿಸಿ, ನೀವೇ ನಟಿಸಿ, ನೀವೇ ನಿರ್ದೇಶಿಸಿ, ನೀವೇ ನೋಡುವಂತಹ ನಿಮಗೆ ಆದರ್ಶವಾಗದ ಮತ್ತು ಅರ್ಥವಿಲ್ಲದ ಕಪ್ಪು ಬಿಳುಪಿನ ಚಿತ್ರವೇ ನಿಮ್ಮ ಜೀವನ. ನಿಮ್ಮ ಈ ನೋವಿಗೆ ಯಾರನ್ನೂ ಹೊಣೆ ಮಾಡಬೇಡಿ. ಏಕೆಂದರೆ ಅದು ನಿಮ್ಮ ಅತಿಯಾದ ಕಾಳಜಿಗೆ ಮತ್ತು ಪ್ರೀತಿಗೆ ಸಿಕ್ಕಿರುವಂತಹ ಬಹುಮಾನವಾಗಿರುತ್ತದೆ. ಮೌನದಿಂದ ಇರಿ. ಮಾತನಾಡುವವರ ಹತ್ತಿರ ಮನಸ್ಸನ್ನು ಬಿಚ್ಚಿ ಮಾತನಾಡಿ. ಆವಾಗಲೇ ಮೌನಕ್ಕೊಂದು ಅರ್ಥ, ಮಾತಿಗೊಂದು ಬೆಲೆ ಸಿಕ್ಕುತ್ತದೆ. ನಾನೇ ಸರಿ, ನನ್ನದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೂ ಕಳಚುವುದಿಲ್ಲವೋ ಅಲ್ಲಿಯವರೆಗೂ ಅವರ ತಪ್ಪುಗಳು, ಬೇರೆಯವರ ನೋವುಗಳು ಅವರಿಗೆ ಅರಿವಿಗೆ ಬರುವುದಿಲ್ಲ. ಒಂದು ವೇಳೆ ತಡವಾಗಿ ಬಂದರೂ ಅದರ ಪ್ರಯೋಜನ ಮಾತ್ರ ಶೂನ್ಯವಾಗಿರುತ್ತದೆ. ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಯೋಗ್ಯತೆಯ ಬಗ್ಗೆ ಮಾತನಾಡುವ ಅರ್ಹತೆ ಇರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಯಾರೇ ನೋಯಿಸಲಿ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಜಾಗ ಕೊಡಬೇಡಿ. ನಿಮಗೆ ನೋವು ಕೊಡುವವರು ಅವರ ಕರ್ಮವನ್ನು ಅವರು ಅನುಭವಿಸುತ್ತಾರೆ. ನೀವು ಅವರ ಬಗ್ಗೆ ಚಿಂತೆ ಮಾಡುತ್ತಾ ನಿಮ್ಮ ಜೀವನವನ್ನು, ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುತ್ತದೆ, ಯಾರೊಂದಿಗೆ ಇದ್ದರೆ ಚೆನ್ನಾಗಿ ಇರುವುದಿಲ್ಲ ಎಂದು ನೀವು ಲೆಕ್ಕ ಹಾಕಬೇಡಿ. ಆ ಭಗವಂತ ನಿಮ್ಮನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ. ಯಾರ ಜೀವನಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಮೊದಲೇ ನಿರ್ಧರಿಸಿರುತ್ತಾನೆ. ಆದ್ದರಿಂದ ನಿಮಗೆ ಯಾರು ನೋವು ಕೊಡುತ್ತಾರೆ, ಒಂಟಿಯಾದೆ ಎಂದು ಕೊರಗಬೇಡಿ. ಒಂಟಿಯಾದಾಗಲೇ ನೀವು ಏನು, ನಿಮ್ಮ ಶಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮಗೆ ಅರ್ಥ ಆಗುವುದು. ನಿಮ್ಮಲ್ಲಿ ಯಾರು ಈ 3 ಗುಣಗಳನ್ನು ನೋಡಿರುತ್ತಾರೋ ಅವರನ್ನು ನೀವು ಬಲವಾಗಿ ನಂಬಿ. 1. ನಿಮ್ಮ ಕಿರುನಗೆಯ ಹಿಂದೆ ಇರುವ ದುಃಖವನ್ನು. 2. ನಿಮ್ಮ ಕೋಪದ ಹಿಂದೆ ಇರುವ ಪ್ರೀತಿಯನ್ನು. 3. ನಿಮ್ಮ ಮೌನದ ಹಿಂದೆ ಇರುವ ಕಾರಣವನ್ನು. ನಿಮ್ಮಲ್ಲಿ ಇಂತಹ ಗುಣಗಳನ್ನು ಯಾರು ನೋಡಿರುತ್ತಾರೋ ಅವರನ್ನು ನೀವು ಬಲವಾಗಿ ನಂಬಿ. ಈ ಪ್ರಪಂಚದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಿಮಗೆ ಕೆಟ್ಟದಾಗಿರಬಹುದು, ಈಗ ನಿಮಗೆ ಜನ ಮೋಸ ಮಾಡುತ್ತಿರಬಹುದು. ಆದರೆ ಅವರು ಮೋಸ ಮಾಡಿರುವುದು ನಿಮ್ಮ ಮುಂದಿನ ಒಳ್ಳೆಯದಕ್ಕೆ. ನೀವು ಮೋಸ ಹೋಗಿರುವುದು ನಿಮ್ಮ ಜೀವನದಲ್ಲಿ ನೀವು ಬದಲಾಗುವುದಕ್ಕೆ. ಯಾರು ನಿಮ್ಮನ್ನು ಬೇಡ ಅಂತ, ನಿಮ್ಮಿಂದ ಏನೂ ಆಗುವುದಿಲ್ಲ ಅಂತ ನಿಮ್ಮ ಮುಖ ಕೂಡ ನೋಡುವುದಕ್ಕೆ ಇಷ್ಟಪಡದೆ ಹೋಗುತ್ತಾರಲ್ಲ, ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು. ನಿಮ್ಮ ಹತ್ತಿರ ಅವರು ತಲೆ ತಗ್ಗಿಸಿಕೊಂಡು ಇರಬೇಕು. ನಿಮ್ಮ ಮುಂದೆ ಮಾತನಾಡುವುದಕ್ಕೂ ಆಗದೆ ನಿಮ್ಮ ಕಾಲನ್ನು ಹಿಡಿದುಕೊಳ್ಳಬೇಕು. ನಿಮ್ಮನ್ನು ಬಿಟ್ಟು ಯಾಕೆ ಹೋದೆ ಅಂತ ಅವರು ಕಣ್ಣೀರು ಹಾಕಬೇಕು. ಆ ತರಹ ನೀವು ಬೆಳೆದು ನಿಲ್ಲಬೇಕು. ಅಂತಹ ಶಕ್ತಿ ನಿಮ್ಮಲ್ಲೇ ಇರುತ್ತದೆ. ಯಾವತ್ತಿಗೂ ಈ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ನಿಮ್ಮ ಬದುಕಿಗೆ ನಿಮಗೆ ಒಂದು ಬೆಲೆ. ಈ 3 ಕೆಲಸಗಳನ್ನು ನಿಮ್ಮ ಜೀವನದಲ್ಲಿ ಚಾಚು ತಪ್ಪದೆ ಮಾಡಿದ್ದೇ ಇದ್ದಲ್ಲಿ ಅತಿಯಾದ ಚಿಂತೆಯಿಂದ ನೀವು ಶಾಶ್ವತವಾಗಿ ಹೊರಗೆ ಬರುತ್ತೀರಾ.
ಸಮಸ್ಯೆಗಳು ಯಾರಿಗೆ ಇಲ್ಲ? ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತವೆ. ಹಾಗಂತ ಜೀವನವೇ ಮುಗಿದು ಹೋಯಿತು ಅಂತ ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಂತುಕೊಂಡರೆ ಹೇಗೆ? ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಎಂದು ನೊಂದುಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮ ಮನಸ್ಸನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇರುವುದಿಲ್ಲ. ಮನುಷ್ಯರಲ್ಲಿ ಕೇವಲ ಒಳ್ಳೆಯ ಚಿಂತನೆಗಳಿದ್ದರೆ ಸಾಲದು. ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ಸಂಕಲ್ಪವನ್ನು ತೊಡಬೇಕು. ಅಂತಹ ಸಂಕಲ್ಪಗಳು ನಿಮ್ಮಲ್ಲಿ ಇರಲಿ. ನಿಮ್ಮ ವೈರಿಯೇ ನಿಮ್ಮ ಮನೆಯ ಬಾಗಿಲಿಗೆ ಬಂದರೂ ಅವರನ್ನು ನಗುನಗುತ್ತಾ ಸ್ವಾಗತಿಸಿ. ಏಕೆಂದರೆ ತನ್ನ ಕಡಿಯುವ ಮನುಷ್ಯನಿಗೂ ಮರ ನೆರಳನ್ನು ನೀಡುತ್ತದೆ ಅನ್ನುವುದನ್ನು ಯಾವತ್ತಿಗೂ ಮರೆಯಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಇದೇ ರೀತಿಯ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.